Hi, good morning, friends. So you are watching Statecraft IAS Academy online classes. So this is Kirti Gowda K, your faculty for economics. ಸೊ ಸ್ಟೇಟ್ಕ್ರಾಫ್ಟ್ IAS ಅನ್ನ ನೀವು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಆನ್ಲೈನ್ ಮೋಡಲ್ ಇದು ಮಾಡ್ತಿದ್ದೀರಾ. ನಾನು ನಿಮ್ಮ ಕೀರ್ತಿ ಗೌಡ. ಸೊ ಅರ್ಥಶಾಸ್ತ್ರದ ಪ್ರಾಧ್ಯಾಪಕ. ನಿಮ್ಮ KAS ಜರ್ನಿಲಿ ಏನಿದೆ ಏನು ಅರ್ಥಶಾಸ್ತ್ರದ ಬಗ್ಗೆ ನಾನು ಸವಿಸ್ತರವಾಗಿ ನಿಮಗೆ ವಿವರಣೆ ಕೊಡ್ತಾ ಇದ್ದೀನಿ, ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಎಸ್ ಕ್ಲಾಸ್ ಇನ್ ದ ಲಾಸ್ಟ್ ಸೆಷನ್ ಏನು ಮಾಡಿದ್ದೀವಿ ಅಂತಂದರೆ, ನಾವು ನ್ಯಾಷನಲ್ ಇನ್ಕಮ್ ಆ್ಯಂಡ್ ಅಕೌಂಟಿಂಗ್ ಅಂತ ಏನು ಬರುತ್ತೆ, ರಾಷ್ಟ್ರೀಯ ಆದಾಯ ಮತ್ತು ಮಾಪನ, ಅದರ ಬಗ್ಗೆ ನಾನು ಕ್ಲಾಸನ್ನು ಶುರು ಮಾಡಿದ್ದೆ. ಸೊ GDP ಮತ್ತು GNP. ಸೊ ಅದಕ್ಕಿಂತ ಮುಂಚೆ ಒಂದು ಕ್ವಿಕ್ ರೀಕ್ಯಾಪನ್ನು ನೋಡೋದಾದರೆ ಏನು ಅಂತಂದರೆ, ರಾಷ್ಟ್ರೀಯ ಆದಾಯ ಅಂದ್ರೆ ಏನು? ಸೊ ರಾಷ್ಟ್ರದ ಆದಾಯವೇ ರಾಷ್ಟ್ರೀಯ ಆದಾಯ, ಕರೆಕ್ಟ್ ತಾನೆ? ದ ಇನ್ಕಮ್ ಆಫ್ ದ ಹೋಲ್ ನೇಷನ್ ಇಸ್ ನಥಿಂಗ್ ಬಟ್ ದ ನ್ಯಾಷನಲ್ ಇನ್ಕಮ್. ಬಟ್ ವಿ ಕ್ಯಾನಾಟ್ ಜಸ್ಟ್ justify or say this casually. We need some accounting methods to account for what the nation is earning in a financial year ಅಂತ. ದಟ್ ಇಸ್ ದ ಮೀನಿಂಗ್ ಆಫ್ ನ್ಯಾಷನಲ್ ಇನ್ಕಮ್ ಅಂತ ಹೇಳ್ತೀವಿ. ಈ ನ್ಯಾಷನಲ್ ಇನ್ಕಮ್ನ ಮೊದಲಿಗರು ಯಾರು ಅಥವಾ ಹೂ ಆರ್ ದ ಫಸ್ಟ್ ಅಂತ ಹೇಳಿದ್ದೀನಿ. ರೈಟ್ ಫ್ರಮ್ ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಇರ್ಬೋದು, ದಾದಾಬಾಯಿ ನವರೋಜಿ ಅವ್ರು ಇರ್ಬೋದು, VKRV ರಾವ್ ಅವ್ರು ಇರ್ಬೋದು, ಕರೆಕ್ಟ್ ತಾನೆ? ಮಹಲನೋಬಿಸ್ ಇರ್ಬೋದು. ಸೊ ಲೇಟರ್ ಆಫ್ಟರ್ ಇದು ಯಾರು CSO, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಏನಿದೆ, ಅದು ಈ ಕೆಲಸನ ಮಾಡ್ತಾ ಇದೆ. ಪ್ರಸ್ತುತ CSO ಅಡಿಯಲ್ಲಿ GDP ಬರಲ್ಲ, ಯಾಕಂತಂದ್ರೆ ಅದನ್ನ ಡಿಸಾಲ್ವ್ ಮಾಡಿಬಿಟ್ಟಿದ್ದಾರೆ. ಸೊ ಅದು ಕರ್ಗೋಗಿದೆ ಈಗ. ಅದರ ಬದಲಿ ಸಂಸ್ಥೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇನು ಎಂತು ಅಂತಲ್ಲ ಇವತ್ತಿನ ಕ್ಲಾಸಲ್ಲಿ ಮತ್ತು ಇವತ್ತಿನ ಸೆಷನ್ನಲ್ಲಿ ನಾವು ತಿಳ್ಕೊಳ್ಳೋಣ. ಎಸ್, ನೆಕ್ಸ್ಟ್ ನಿನ್ನೆ ಮಾತಾಡಿರೋ ವಿಚಾರದಲ್ಲಿ GDP ಮತ್ತು GNP ಬಗ್ಗೆ ಮಾತಾಡಿದೆ. ಸೊ ಇದು ದೇಶೀಯ ಆದಾಯ ಆದರೆ ಇದು ರಾಷ್ಟ್ರೀಯ ಆದಾಯ ಆಗುತ್ತೆ. ಏನು ಅರ್ಥ ಮಾಡ್ಕೊಂಡ್ರಿ ನೋಡಿ. GDP ಡಿಫೈನ್ ಮಾಡೋದಾದ್ರೆ ಏನಂತ ಹೇಳ್ತೀವಿ? ಗ್ರಾಸ್ ಅಂತ ಅಂದ್ರೆ ಏನು, ಡೊಮೆಸ್ಟಿಕ್ ಅಂದ್ರೆ ಏನು, ಪ್ರಾಡಕ್ಟ್ ಅಂದ್ರೆ ಏನು? ಪ್ರಾಡಕ್ಟ್ ಇಸ್ ನಥಿಂಗ್ ಬಟ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ಸರಕು ಮತ್ತು ಸೇವೆಗಳು ನಾವೇನು ಉತ್ಪಾದನೆಯನ್ನ ಮಾಡ್ತೀವಿ ಅದನ್ನ ನಾವು ಪ್ರಾಡಕ್ಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಒಂದು ಟೈಮ್ ಲಿಮಿಟ್ ಇದೆ. ಅದು ಒಂದು ನಿರ್ದಿಷ್ಟ ಅಂತಂದ್ರೆ ಒಂದು ಫೈನಾನ್ಷಿಯಲ್ ಇಯರ್ ಅಂತ ಅಂತೀವಿ, ಮೀನಿಂಗ್ ಹಣಕಾಸು ವರ್ಷ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ಲ? ಆ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಗೊಳ್ಳುತ್ತಿರುವ ಎಲ್ಲಾ ಸರಕು ಮತ್ತು ಸೇವೆಗಳ ಮೌಲ್ಯವೇ ಏನೋ GDP, ಒಟ್ಟು ದೇಶೀಯ ಮೌಲ್ಯ. ದಟ್ ಮೀನ್ಸ್ ದ ಟೋಟಲ್ ವ್ಯಾಲ್ಯೂ ಆಫ್ ಆಲ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ದಟ್ ಇಸ್ ಪ್ರೊಡ್ಯೂಸ್ಡ್ ಇನ್ ಅ ಗಿವನ್ ಫೈನಾನ್ಷಿಯಲ್ ಇಯರ್ ವಿತಿನ್ ದ ಸ್ಟಿಪ್ಯುಲೇಟೆಡ್ ಬೌಂಡ್ರಿ ಆಫ್ ದ ನೇಷನ್ ಇಸ್ ನೋನ್ ಆಸ್ GDP. ಕರೆಕ್ಟ್ ತಾನೆ? ಇದು ಕೂಡ ಸೇಮ್ ಆಗುತ್ತೆ. ಬಟ್ ಇದು ಡೊಮೆಸ್ಟಿಕ್ ಟೆರಿಟರಿನ ಮಾತಾಡಿದ್ರೆ ಇದೇನ್ ಮಾತಾಡುತ್ತೆ? ನ್ಯಾಷನಲ್ಸ್ ಅಂತಂದ್ರೆ ಪ್ರಜೆಗಳ ಬಗ್ಗೆ, ಅಂದ್ರೆ ಜನಗಳ ಬಗ್ಗೆ. ಇದು ಪ್ರದೇಶವಾದರೆ ಇದು ಪ್ರಜೆ. ಅರ್ಥ ಆಗ್ತಿದೆಯಲ್ಲ? ಅಂದ್ರೇನು? ಇದು ಎಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ, ವೇರ್ ಇಟ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಅಂತ ಮಾತಾಡೋದಾದ್ರೆ ಇದನ್ನ ಹೂ ಈಸ್ ಪ್ರೊಡ್ಯೂಸಿಂಗ್ ಇಟ್ ಅಂತ ಮಾತಾಡುತ್ತೆ. ಸವಿಸ್ತಾರವಾಗಿ ನಾನು ಇದನ್ನ ಬಹಳ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಈ ತರ ನಿಮ್ಗೆ ಈ ಮಾರ್ಕೆಟ್ ಅಲ್ಲಿ, ಈ ಕೋಚಿಂಗ್ ಇಂಡಸ್ಟ್ರಿಯಲ್ಲಿ ಇಷ್ಟು ಸವಿಸ್ತಾರವಾಗಿ ಇಷ್ಟು ಈಸಿಯಾಗಿ ಹೇಳ್ಕೊಡೋರು ಯಾರು ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಅನಿಸಿಕೆ ಮತ್ತೆ ನನ್ನ ಸ್ಟೂಡೆಂಟ್ಸ್ ಅನಿಸಿಕೆ ಕೂಡ. ಸೊ ಇದನ್ನೆಲ್ಲ ನೀವು ನೀಟಾಗಿ ನೋಡಿ, ಯಾರಿಗೆ ಬೇಕಾದ್ರೂ ಅರ್ಥ ಆಗ್ಬೇಕು ಆ ರೀತಿ ನಾನು ವಿವರಣೆ ಕೊಡ್ತಾ ಇದ್ದೀನಿ. ಇದು ಹೇಗೆ ಅಂತಂದ್ರೆ, ಒಂದ್ಸರಿ ನೀವು ಕಾನ್ಸೆಪ್ಟ್ ನ ನೋಡಿದ್ರೆ ಎಲ್ಲಿ ಇದು ಮಾಡಿದ್ರು ಯು ನೀಡ್ ನಾಟ್ ಬೈ ಹಾರ್ಟ್ ಇಟ್ ಅಗೇನ್ ಬಿಕಾಸ್ ಇಟ್ ಇಸ್ ಆಲ್ರೆಡಿ ಎಚ್ಡ್ ಇನ್ ಯುವರ್ ಮೆಮೊರಿ ಅಂತ ಅಂದ್ಬಿಟ್ಟು ಹೇಳಕ್ ಬಯಸ್ತೀನಿ. ಎಸ್, GDP ಮತ್ತು GNP ಬಗ್ಗೆ ನಾವು ನಿನ್ನೆ ಮಾತಾಡಿದೀವಿ, ತಿಳ್ಕೊಂಡಿದೀವಿ. ಇದರ ಡೆಫಿನಿಷನ್ ಏನು, ಸೊ ಇದರ ವ್ಯಾಖ್ಯಾನ ಏನು, ಮತ್ತೆ ಇದರ ಸ್ಕೋಪ್ ಏನು ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡಿದೀವಿ. 319 ಪೋಸ್ಟ್ 100 ದಿನಗಳು ಅಷ್ಟೇ ನಿಮ್ಮ ಮತ್ತು KS ಅಧಿಕಾರಿಯಾಗುವಂತ ನಿಮ್ಮ ಕನಸಿನ ನಡುವೆ ಇರುವಂತ ಒಂದು ಅಂತರ. ಅದಕ್ಕೋಸ್ಕರ ನಮ್ಮ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ತಂದಿದೆ ಮಿಷನ್ KS ಆಫೀಸರ್. ಇದು ಕೇವಲ ಒಂದು ಕೋರ್ಸ್ ಅಲ್ಲ, ಬದಲಿಗೆ ಪ್ರಿಲಿಮ್ಸ್ ಮಿಷನ್. KS ಪ್ರಿಲಿಮ್ಸ್ ಪೇಪರ್ 1 ಪೇಪರ್ 2 ಈ ಎರಡೂ ಪೇಪರ್ಗಳ ಸಂಪೂರ್ಣ ಸಿಲೆಬಸ್ ಅನ್ನ ಸಮಗ್ರವಾಗಿ ನಿಮಗೆ ಕಲಿಸುವಂತೆ ಈ ಕೋರ್ಸ್ ಅನ್ನ ರೂಪಿಸಲಾಗಿದೆ. ಈ ಕೋರ್ಸ್ ನಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮಗಳಲ್ಲಿ ನಿಮಗೆ ಲೈವ್ ಮತ್ತು ರೆಕಾರ್ಡಿಂಗ್ ಕ್ಲಾಸಸ್ ಸಿಗುತ್ತೆ. ಪರೀಕ್ಷೆಗೋಸ್ಕರ ಸಿದ್ಧಪಡಿಸಿರುವಂತಹ ನೋಟ್ಸ್ ಕೂಡ ಲಭಿಸುತ್ತೆ. ಅಷ್ಟೇ ಅಲ್ಲದೆ ವೈಯಕ್ತಿಕವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಮಾರ್ಗದರ್ಶನವಿರುತ್ತೆ. ಜೊತೆಗೆ ಸ್ಟ್ರಾಟಜಿ ಅನಾಲಿಸಿಸ್ ಅನ್ನ ಕೂಡ ನಿಮಗೋಸ್ಕರ KS ಟಾಪರ್ಸ್ ಗಳು ಹೇಳ್ತಾರೆ. ಮಿಷನ್ KS ಆಫೀಸರ್ ನಿಮ್ಮ KS ಆಫೀಸರ್ ಆಗುವಂತ ಕನಸನ್ನ ನನಸು ಮಾಡುವಂತ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ. ಈ ಕೋರ್ಸ್ಗೆ ನೀವು ಸೇರ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಸ್ಗೆ ಕಾಲ್ ಮಾಡಿ ಅಥವಾ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಸೊ ಮುಂದುವರಿಯೋಣ ಇವತ್ತು. ನೋಡಿ, ಈ GDP ಮತ್ತೆ GNP ಏನಿದೆ, ಇವು ಕೇವಲ ಒಂದು ಎಕ್ಸ್ಕ್ಲೂಸಿವ್ ಆಗಿ ಟರ್ಮ್ಸ್ ಆಗಿ ಉಳಿದಿಲ್ಲ. ಇದಕ್ಕೆ ನಮಗೆ ಏನು ಒಂದು ಕುಟುಂಬಕ್ಕೆ ಒಂದು ಸಂಸಾರ ಇರುವಂತೆ
ಅದೇ ರೀತಿ ಜಿ ಡಿ ಪಿಗೂ ಮಕ್ಕಳು ಮೊಮ್ಮಕ್ಕಳು ಅಣ್ಣ ತಮ್ಮದಿರೆಲ್ಲ ಇದ್ದಾರೆ. ಮೀನಿಂಗ್ ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಜಿ ಡಿ ಪಿ ಅಂಡ್ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀವಿ. ಜಿ ಡಿ ಪಿ ಅಂಡ್ ಫ್ಯಾಮಿಲಿ ಬಗ್ಗೆ. ಏನ್ ಸರ್ ನಮಗ್ ಫ್ಯಾಮಿಲಿ ಇರೋದು ಓಕೆ, ಜಿ ಡಿ ಪಿಗೂ ಫ್ಯಾಮಿಲಿ ಇದೆಯಾ? ಎಸ್ ಇದೆ. ಯಾವುದು ಇದ್ರ ಫ್ಯಾಮಿಲಿ ಅಂತಂದ್ರೆ ನೋಡಿ, ಜಿ ಡಿ ಪಿನ ಬರೀ ಜಿ ಡಿ ಪಿ ಅಂತ ಬರೆಯಲ್ಲ, ನಾವ್ ಏನ್ ಬರಿತೀವಿ ಅಂದ್ರೆ ಜಿ ಡಿ ಪಿ ಆಟ್ ಫಸ್ಟ್ ಒನ್ ಏನ್ ಬರಿತೀವಿ ಅಂತ ಅಂದ್ರೆ ನಾಮಿನಲ್ ಜಿ ಡಿ ಪಿ ಅಂತ ಬರಿತೀವಿ. ನಾಮಿನಲ್ ಜಿ ಡಿ ಪಿ. ನೆಕ್ಸ್ಟ್ ಒನ್ ಬಂದು ರಿಯಲ್ ಜಿ ಡಿ ಪಿ ಬರುತ್ತೆ. ರಿಯಲ್ ಜಿ ಡಿ ಪಿ ಬರುತ್ತೆ. ನೆಕ್ಸ್ಟ್ ಜಿ ಡಿ ಪಿ ಆಟ್ ಮಾರ್ಕೆಟ್ ಪ್ರೈಸಸ್. ಮಾರ್ಕೆಟ್ ಪ್ರೈಸಸ್ ಇನ್ ಶಾರ್ಟ್ ಎಂ ಪಿ ಅಂತ ಬರ್ಕೊಂತೀವಿ. ನೆಕ್ಸ್ಟ್ ಜಿ ಡಿ ಪಿ ಆಟ್ ಫ್ಯಾಕ್ಟರ್ ಪ್ರೈಸಸ್ ಅಂತ ಅಂತೀವಿ. ಫ್ಯಾಕ್ಟರ್ ಪ್ರೈಸಸ್ ಅಂತ ಅಂತೀವಿ. ಅದನ್ನ ಎಫ್ ಪಿ ಅಂತ ಅಥವಾ ಫ್ಯಾಕ್ಟರ್ ಕಾಸ್ಟ್ ಅಂತೀವಿ, ಎಫ್ ಸಿ ಅಂತ ಅಂದ್ಬಿಟ್ಟು ಬರ್ಕೊಂತೀವಿ. ನೆಕ್ಸ್ಟ್ ಇದ್ರಲ್ಲೇನೆ ಏನು ಅಂತ ಅಂದ್ರೆ ಜಿ ಡಿ ಪಿ ಆಟ್ ಕರೆಂಟ್ ಪ್ರೈಸಸ್. ಕರೆಂಟ್ ಪ್ರೈಸಸ್ ಬರುತ್ತೆ. ನೆಕ್ಸ್ಟ್ ಜಿ ಡಿ ಪಿ ಆಟ್ ಕಾನ್ಸ್ಟೆಂಟ್ ಪ್ರೈಸಸ್. ಕಾನ್ಸ್ಟೆಂಟ್ ಪ್ರೈಸಸ್ ಬರುತ್ತೆ. ನೆಕ್ಸ್ಟ್ ಜಿ ಡಿ ಪಿ ಪರ್ ಕ್ಯಾಪಿಟಾ. ಪರ್ ಕ್ಯಾಪಿಟಾ ಬರುತ್ತೆ. ನೆಕ್ಸ್ಟ್ ಬಂದು ಜಿ ಡಿ ಪಿ ಡಿಫ್ಲೇಟರ್ ಬರುತ್ತೆ. ಜಿ ಡಿ ಪಿ ಡಿಫ್ಲೇಟರ್. ಜಿ ಡಿ ಪಿ ಡಿಫ್ಲೇಟರ್ ಆದಮೇಲೆ ಸೊ ಇನ್ನೊಂದು ಅಡಿಷನಲ್ ಕಾನ್ಸೆಪ್ಟ್ ಆಗಿ ಗ್ರೀನ್ ಜಿ ಡಿ ಪಿ ಬರುತ್ತೆ. ನೋಡಿ ಇದೆ ಬರೀ ಜಿ ಡಿ ಪಿ ಅಂದ್ರೆ ನೀವು ಒಂದೇ ಒಂದು ಪದ ಅಂತ ಅನ್ಕೊಂಡಿದ್ರಿ, ಅಥವಾ ಒಂದೇ ಒಂದು ಸೆಂಟೆನ್ಸ್ ಅಂತ ಅನ್ಕೊಂಡಿದ್ರಿ, ಅಥವಾ ಒಂದೇ ಒಂದು ಡೆಫಿನೇಷನ್ ಅಂತ ಅನ್ಕೊಂಡಿದ್ರಿ. ಬದಲಾಗಿ ಜಿ ಡಿ ಪಿ ಅಂದ್ರೆ ಜಿ ಡಿ ಪಿ ಜೊತೆ ಇವೆಲ್ಲನೂ ಇನ್ಕ್ಲೂಡ್ ಆಗುತ್ತೆ. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಗಮನ ಇಟ್ಟು ಕೇಳಿ. ತುಂಬಾ ಏನು ಗ್ರೀಕ್ ಅಂಡ್ ಲ್ಯಾಟಿನ್ ಅಲ್ಲ, ಇದು ಅರ್ಥ ಮಾಡ್ಕೊಂಡ್ರೆ ವೆರಿ ಈಸಿ ಆಗುತ್ತೆ. ಫ್ಲೋ ಇರಬೇಕು ಅಷ್ಟೇ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್, ದೆನ್ ಓನ್ಲಿ ವಿಲ್ ಬಿ ಏಬಲ್ ಟು ಸರ್ವೈವ್ ಇನ್ ಎಕನಾಮಿಕ್ಸ್. ಯು ವಿಲ್ ಬಿ ಏಬಲ್ ಟು ಆನ್ಸರ್ ಇನ್ ದ ರಿಯಲ್ ಎಕ್ಸಾಮಿನೇಷನ್. ಎಸ್, ಲೆಟ್ ಅಸ್ ಸ್ಟಡಿ ಒನ್ ಬೈ ಒನ್. ಸೊ ಕನ್ನಡ ಮಾಧ್ಯಮದವರಿಗೆ ಸರ್ ಏನ್ ಸರ್ ಎಲ್ಲಾನು ಇಂಗ್ಲಿಷಲ್ಲೇ ಬರ್ದ್ಬಿಟ್ರಾ ಅಂತ ಅಂದ್ರೆ ನೋಡಿ, ನಾಮಿನಲ್ ಅಂತ ಅಂದ್ರೆ ಇದು ನಾಮ ಮಾತ್ರ ಜಿ ಡಿ ಪಿ ಆಗುತ್ತೆ. ನಾಮ ಮಾತ್ರ ಜಿ ಡಿ ಪಿ ಆಗುತ್ತೆ. ರಿಯಲ್ ಅಂತಂದ್ರೆ ನೈಜ ಜಿ ಡಿ ಪಿ ಆಗುತ್ತೆ. ನೈಜ ಜಿ ಡಿ ಪಿ ಆಗುತ್ತೆ. ಜಿ ಡಿ ಪಿ ಅಟ್ ಮಾರ್ಕೆಟ್ ಪ್ರೈಸಸ್ ಅಂತ ಅಂದ್ರೆ ಜಿ ಡಿ ಪಿ ಅಟ್ ಮಾರುಕಟ್ಟೆ ದರ. ಮಾರುಕಟ್ಟೆ ದರ. ಜಿ ಡಿ ಪಿ ಅಟ್ ಫ್ಯಾಕ್ಟರ್ ಪ್ರೈಸಸ್ ಅಂತಂದ್ರೇನು? ಜಿ ಡಿ ಪಿ ಅಟ್ ಫ್ಯಾಕ್ಟರ್ಗಳು ಅಂತ ಹೇಳಿದ್ನಲ್ಲ, ಫ್ಯಾಕ್ಟರ್ ದರ. ಫ್ಯಾಕ್ಟರ್ ದರಗಳು ಬರುತ್ತೆ. ಗ್ರೀನ್ ಜಿ ಡಿ ಪಿ ಅಂತಂದ್ರೆ ಹಸಿರು ಜಿ ಡಿ ಪಿ ಬರುತ್ತೆ. ಹಸಿರು ಜಿ ಡಿ ಪಿ. ಕರೆಂಟ್ ಪ್ರೈಸಸ್ ಅಂದ್ರೆ ಪ್ರಸಕ್ತ ಅಥವಾ ಪ್ರಸ್ತುತ ದರಗಳು ಬರುತ್ತೆ. ಕಾನ್ಸ್ಟೆಂಟ್ ಪ್ರೈಸಸ್ ಅಂತ ಅಂದ್ರೆ ಸ್ಥಿರ ದರ ಬರುತ್ತೆ. ಸ್ಥಿರ ದರ ಬರುತ್ತೆ. ನೋಡಿ ಇವೇನಿದೆ ನಾಮಿನಲ್ ಜಿ ಡಿ ಪಿ ಮತ್ತು ಕರೆಂಟ್ ಪ್ರೈಸಸ್ ಇರ್ಬೋದು, ರಿಯಲ್ ಜಿ ಡಿ ಪಿ ಅಟ್ ಕಾನ್ಸ್ಟೆಂಟ್ ಪ್ರೈಸಸ್, ಇವೆರಡಕ್ಕೂ ಕೋರಿಲೇಷನ್ ಇದೆ. ಒನ್ ಅಂಡ್ ದ ಸೇಮ್ ಥಿಂಗ್. ಹೇಗೆ ಡಿಫರ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇನ್ ದ ಫರ್ದರ್ ಮಿನಿಟ್ಸ್ ನೀವು ಅದನ್ನ ತಿಳ್ಕೊಂತೀರಾ, ಅರ್ಥ ಮಾಡ್ಕೊಂತೀರಾ. ಯು ನೀಡ್ ನಾಟ್ ವರಿ. ಜಿ ಡಿ ಪಿ ಪರ್ ಕ್ಯಾಪಿಟಾ ಅಂತ ಅಂದ್ರೆ ಜಿ ಡಿ ಪಿ ತಲಾದಾಯ ಅಂತೀವಿ. ತಲಾದಾಯ. ಜಿ ಡಿ ಪಿ ತಲಾದಾಯ ಬರುತ್ತೆ. ಇದು ಡಿಫ್ಲೇಟರ್ ರೇ ಅಂತೀವಿ. ಡಿಫ್ಲೇಟರ್. ಸೊ ಹೋಪ್ ಇಟ್ ಹೆಲ್ಪ್ಸ್ ದ ಕನ್ನಡ ಮೀಡಿಯಂ ಕ್ಯಾಂಡಿಡೇಟ್ಸ್. ಕನ್ನಡದಲ್ಲಿ ಇದಕ್ಕೆ ಈ ಎಕ್ಸಾಮಿನೇಷನ್ಗೆ ರೆಡಿ ಆಗ್ತಾ ಇರೋರು ಸೊ ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಕಮಿಂಗ್ ಟು ದ ಕ್ಲಾಸ್ ನೋಟ್ಸ್. ಸೊ ನೋಡಿ, ನಾನು ಹೇಳಿದ್ದೀನಿ ನನ್ನ ಸ್ಟಾರ್ಟಿಂಗ್ ಕ್ಲಾಸಲ್ಲೇ ಏನು ನಾನು ಕ್ಲಾಸಲ್ಲಿ ಮಾಡ್ತೀನಿ ನೋಡಿ. ಪಿ ಪಿ ಟಿ ಏನಾದರೂ ನಾನು ಹಾಕಿ ಅಥವಾ ಏನಾದ್ರೂ ಆಲ್ರೆಡಿ ಪ್ರಿಂಟೆಡ್ ಮೆಟೀರಿಯಲ್ನ ಹಾಕಿದ್ರೆ ಎಕನಾಮಿಕ್ಸ್ ಬೇರೆ ಸಬ್ಜೆಕ್ಟ್ಗಳ ರೀತಿ ಅಲ್ಲ. ಯು ಶುಡ್ ಬಿ ಇಂಟರಾಕ್ಟಿವ್ ಸೆಷನ್ ಅಂತ ಅಂದ್ರೆ ನೀವು ಗಮನ ಎಲ್ಲ ನನ್ನ ಕಡೆ, ನಾನು ಹೇಳುತ್ತಿರುವ ಕಡೆ ಮತ್ತು ಬ್ಲ್ಯಾಕ್ ಬೋರ್ಡಿನ ಕಡೆ ಇರಬೇಕು, ಅಥವಾ ಸ್ಮಾರ್ಟ್ ಬೋರ್ಡ್. ಯಾವಾಗ ನಿಮ್ಮ ಗಮನ ನಾನು ಹೇಳೋದ್ಕಿಂತ ಬರೀ ನೋಡೋದ್ರಲ್ಲೇನೆ ಮುಳುಗೋಗ್ತಿರೋ ಆಗ ಎಕನಾಮಿಕ್ಸ್ ಇಲ್ಲಿಂದ ಹೋಗಲ್ಲ, ತಲೆ ಮೇಲಿಂದ ಹೋಗಕ್ಕೆ ಶುರು ಆಗುತ್ತೆ. ಸೊ ಏನ್ ಮಾಡಿದೀವಿ ಅಂತಂದ್ರೆ ಸ್ಟೇಟ್ ಕ್ರಾಫ್ಟ್ IAS ವತಿಯಿಂದ ಏನ್ ಕಂಟೆಂಟ್ ಟೀಮ್ ಇದೆ, ದೇ ಆರ್ ಆನ್ ಇಟ್. ನಾನು ಕೂಡ ಒಂದು ಬ್ಲೂ ಪ್ರಿಂಟ್ನ ಕೊಟ್ಟು ರೆಡಿ ಮಾಡಿಸ್ತಾ ಇದ್ದೀನಿ. ಅಟ್ ದ ಎಂಡ್ ಆಫ್ ದ ಸೆಷನ್ ಅಥವಾ ಅಟ್ ದ ಎಂಡ್ ಆಫ್ ದಿ ಕ್ಲಾಸಸ್ ಏನಿದೆ ಪರಿಪೂರ್ಣ ಆಗುವಷ್ಟರಲ್ಲಿ ನಿಮಗೆ ಒಂದು ಒಳ್ಳೆಯ ಎಕ್ಸಾಮ್ ಓರಿಯೆಂಟೆಡ್ ಹ್ಯಾಂಡ್ ಪಿಕ್ಡ್ ಕಾನ್ಸೆಪ್ಟ್ಸ್ ಆ್ಯಂಡ್ ಹೈ ಈಲ್ಡಿಂಗ್ ಟಾಪಿಕ್ಸ್ ಬಗ್ಗೆ ಏನಿದೆ ಅದನ್ನ ನೋಟ್ಸನ್ನು ರೆಡಿ ಮಾಡ್ತಾ ಇದ್ದಾರೆ. ಅದು ನಿಮ್ಮ ಕೈಗೆ ಸಿಗ್ತದೆ. ವೆಲ್ಕಮ್ ಬ್ಯಾಕ್ ಟು ಸ್ಟೇಟ್ ಕ್ರಾಫ್ಟ್. ಸೊ ಯಾರೆಲ್ಲ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ನಿಮ್ಗೆಲ್ಲ ಸ್ಟೇಟ್ ಕ್ರಾಫ್ಟ್ ಅಕಾಡೆಮಿಯಿಂದ ಒಂದು ಒಳ್ಳೆ ಸುದ್ದಿ ಇದೆ. ಏನಪ್ಪಾ ಅಂತ ಅಂದ್ರೆ
ಪ್ರೀವಿಯಸ್ ಸೈಂಟಿಫಿಕ್ ಆಗಿ ಡಿಸೈನ್ ಮಾಡಿರುವಂತಹ ಒಂದಷ್ಟು ಬುಕ್ಸ್ ಗಳು ಪ್ರೀವಿಯಸ್ ಇಯರ್ ಕ್ವಶನ್ ಮೇಲೆ ಬರ್ತಾ ಇದೆ. ಏನಿದ್ರ ವಿಶೇಷತೆ ಅಂತ ಅಂದ್ರೆ ಪ್ರತಿಯೊಂದು ಟಾಪಿಕ್ ಅಲ್ಲೂ ಮತ್ತೆ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಯಾವ್ಯಾವ್ದು ಇಂಪಾರ್ಟೆಂಟ್ ಥೀಮ್ಸ್ ಗಳು ಅಥವಾ ಯಾವ್ಯಾವ ಥೀಮ್ಸ್ ಗಳಲ್ಲಿ ಕ್ವಶನ್ಸ್ ಗಳು ಜಾಸ್ತಿ ರಿಪೀಟ್ ಆಗಿದೆ ಅನ್ನೋದನ್ನ ಗ್ರಾಫ್ ನ ಮುಖಾಂತರ ರೆಪ್ರೆಸೆಂಟ್ ಮಾಡಿರೋದಲ್ಲದೆ ಈ ಕ್ವಶನ್ಸ್ ಗಳಿಗೆ ಆನ್ಸರ್ಸ್ ಗಳನ್ನ ಕೂಡ ಕೊಟ್ಟು ಕಂಪ್ಲೀಟ್ ಅನಾಲಿಸಿಸ್ ಮಾಡಿ ನಿಮ್ಗೆ ಒಳ್ಳೆ ಬುಕ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದ್ರ ಮುಖಾಂತರ ನಿಮ್ಮ ವೀಕ್ ಏರಿಯಾಗಳನ್ನ ಐಡೆಂಟಿಫೈ ಮಾಡ್ಕೊಳ್ಳೋದು ಮತ್ತೆ ಟ್ರೆಂಡ್ ನ ಅನಾಲಿಸಿಸ್ ಮಾಡೋದ್ರ ಮುಖಾಂತರ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಫಾರ್ ಪ್ರಿಪರೇಷನ್ ಫಾರ್ ಯುವರ್ ಆ ಸಬ್ಜೆಕ್ಟ್ಸ್ ಗಳಿಗೂ ಈ ಬುಕ್ಸ್ ಗಳು ಬರ್ತಾ ಇದೆ. ಡೂ ಟೇಕ್ ದಿಸ್ ಬುಕ್ ಅಂಡ್ ಮೇಕ್ ಯುವರ್ ಪ್ರಿಪರೇಷನ್ ಸ್ಟ್ರಾಂಗರ್. ಥ್ಯಾಂಕ್ ಯು ಎವ್ರಿವನ್. ಆಲ್ ದಿ ಬೆಸ್ಟ್.